ಸರ್, ಈಗ ಯತ್ನಾಳ್ ಅವ್ರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದಲ್ಲ, ಅವ್ರನ್ನ ವಾಪಸ್ ಕರ್ಸ್ಕೊಳ್ಬೇಕಂತ ತುಂಬಾ ಜನ ಹೋರಾಟ ಮಾಡ್ತಿದ್ದಾರೆ. ನಮ್ಮ ಯತ್ನಾಳ್ ಅವರು ಬಂದ್ಬಿಟ್ಟು ಹಿಂದೂಗೋಸ್ಕರನೇ ಹುಟ್ಟಿರೋರು. ಅವರೊಬ್ಬರೇ ಸಿಂಹಗರ್ಜನೆ ಅವ್ರದ್ದು. ಅವರು ಬಿ ಜೆ ಪಿಲಿ ಇರಲೇಬೇಕು. ಉಚ್ಚಾಟನೆ ಮಾಡಿರೋದು ನಂಗೆ ತುಂಬ ಬೇಜಾರಾಗ್ತಾ ಇದೆ. ಅವ್ರನ್ನ ಹೆಂಗಾರ ಮಾಡಿ ಬಿ ಜೆ ಪಿಗೆ ಕರ್ಸ್ಕೋಬೇಕು. ಏನಂದರೆ ಯಾರೇ ಇದ್ದೇ ಇರ್ತಾರೆ ಸರ್, ಪಕ್ಷ ಅಂದಮೇಲೆ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಆದರೆ ಯತ್ನಾಳ್ ಅವರು ಬಿ ಜೆ ಪಿಯಲ್ಲಿ ಇದ್ರೇ ಸರ್ ಮರ್ಯಾದೆ. ಅವ್ರನ್ನ ಉಚ್ಚಾಟನೆ ಮಾಡಿರೋದು ನಮ್ಗೆ ತುಂಬ ಬೇಜಾರಾಗ್ತಾ ಇದೆ. ಅವ್ರು ತಿರ್ಗಾ ಕರ್ಸ್ಕೋಬೇಕು, ಬಿ ಜೆ ಪಿಯವರು ಕರ್ಸ್ಕೊಂಡು ಇದು ಮಾಡಿಸ್ಬೇಕು. ಅಲ್ಲ, ಅವರು ಈಗ ಪಕ್ಷ ಉಚ್ಚಾಟನೆ ಮಾಡ್ತಲ್ಲ, ಅದಾದ ನಂತರ ಅನೇಕ ನ್ಯೂಸ್ ಕೇಳಿ ಬರ್ತದೆ. ಯಾಕಂದರೆ ಬಿ ಜೆ ಪಿಲಿ ಹಿಂದುತ್ವ ಕಾರ್ಯಕರ್ತರಿಗೆ ಬೆಲೆ ಇಲ್ಲ. ಪ್ರತಾಪ್ ಸಿಂಹ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಅಥವಾ ಯತ್ನಾಳ್ ಅವರನ್ನ ಹಿಂದೂ ಕಾರ್ಯಕರ್ತನ ಉಚ್ಚಾಟನೆ ಮಾಡಿದ್ದಾರೆ ಈಗ ಬಿ ಜೆ ಪಿಯವರು. ಹೌದು ಸರ್, ಹಿಂದೂ ಬಗ್ಗೆ ಮಾತಾಡಿದ್ರೆ ಇವರು ಯಾಕಂದರೆ ಓಟ್ಗೋಸ್ಕರ ಎಲ್ಲನೂ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ ಸರ್. ಅವ್ರಿಗೂ ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಯತ್ನಾಳ್ ಅವರು ನಮ್ಮ ಬಿ ಜೆ ಪಿಲಿ ಇರ್ಬೇಕು ಸರ್. ಯತ್ನಾಳ್ ಅವ್ರನ್ನ ಬಿಜೆಪಿ ವಾಪಸ್ ಕರ್ಸ್ಕೊಳ್ಬೇಕು, ಅವ್ರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕು. ಅವರು ಮುಖ್ಯಮಂತ್ರಿ ಅಂತ ನಮ್ಮ ಬಿ ಜೆ ಪಿಯಲ್ಲಿ ಇದ್ರೆ ತುಂಬ ಒಳ್ಳೆಯದು. ಹೌದು, ಮುಂದಕ್ಕೆ ಲಾಸ್ಟ್ ಟೈಮ್ ಇಲ್ಲೇ ಬೆಂಗಳೂರು ಗಲಾಟೆ KG ಹಳ್ಳಿ DJ ಹಳ್ಳಿ ಗಲಾಟೆ ಆದಾಗಲೂ ತುಂಬಾ ಜನ ಹೇಳ್ತಾ ಇದ್ರು, ಏನಂದ್ರೆ ಯತ್ನಾಳ್ ಅವ್ರು ಹೋಮ್ ಮಿನಿಸ್ಟರ್ ಆಗಿರ್ಬೇಕಿತ್ತು, ಇಂಥ ಗಲಾಟೆ ಆಗ್ತಾ ಇರಲಿಲ್ಲ. ಮಿನಿಸ್ಟರ್ ಆಗಿದ್ರೆ ಅದು ಚೇಂಜಸ್ ಆಗುತ್ತೆ. ಅವ್ರಿಗೆ ಮಾಡಲ್ವಲ್ಲ ಸರ್. ಇವಾಗ ನಮ್ಮ ದೇಶಭಕ್ತಿ ಇರೋರಿಗೆ ಯಾರಿಗೂ ಉದ್ಧಾರ ಮಾಡಲ್ಲ ಸರ್, ಯಾವ ಪಕ್ಷನೂ ಅಷ್ಟೇ. ಯತ್ನಾಳ್ ಅವ್ರು ವಾಪಸ್ ಬರಬೇಕು, ಬಿಜೆಪಿಲಿ ಮಿಂಚಬೇಕು. ಮಿಂಚ್ಬೇಕು ಸರ್. ಅವರು ಯತ್ನಾಳು ತುಂಬ ದೇಶಕ್ಕೋಸ್ಕರ ಇದು ಮಾಡ್ತಾರೆ ಸರ್. ಅವರು ಬಿ ಜೆ ಪಿಯಲ್ಲಿ ಇದ್ದೇ ಒಳ್ಳೇದು ಸರ್. ಇವಾಗ ಪಕ್ಷ ಅಂದಮೇಲೆ ಅವರು ಹುಮ್ಮಸ್ ಇದ್ದೇ ಇರುತ್ತಲ್ಲ ಸರ್. ಅವ್ರವ್ರು ಹುಮ್ಮಸ್ ಅವ್ರವ್ರಿಗೆ ಪಕ್ಷ ಕಟ್ಟಿರೋರು ಅವಾಗಿಂದ 6 ಸರಿ 7 ಸರಿ MLA ಆಗಿರೋರು. ಅವ್ರಿಗೂ ಹುಮ್ಮಸ್ ಇರುತ್ತೆ ಸರ್. ಅವ್ರಿಗೂ ಯಾವ ಪೋಸ್ಟ್ ಕೊಟ್ಟಿಲ್ಲ ಸರ್, ಇವತ್ತವರೆಗೂ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟಿಲ್ಲ. ಅವ್ರಿಗೂ ಆಸೆ ಇರುತ್ತಲ್ವ ಸರ್. ಯಾವ ಹೋಮ್ ಮಿನಿಸ್ಟ್ರ್ ಪೋಸ್ಟೇ ಕೊಡಲಿ ಬಿಡಿ, ಅವರಿಗೆ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ. ಸರಿ ಸರ್.